ಹಲೋ, ಇವತ್ತು ನಾವು ಶ್ರೇಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಶ್ರೇಣಿಗಳಂದರೇನು, ಈ ಶ್ರೇಣಿಯನ್ನ ಕಂಡುಹಿಡಿದವರು ಯಾರು, ಇದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಶ್ರೇಣಿಗಳಂದರೇನು? ಸೊ ಇಲ್ಲಿ ಶ್ರೇಣಿಗಳಂದರೇನು ಅಂತ ಹೇಳಿ ನಾನು ಕ್ವಶನ್ ಹಾಕಿದ್ದೀನಿ. ಅದೇ ರೀತಿ ಅದರ ಬಗ್ಗೆ ಅದರದೇ ಆದಂತಹ ಒಂದು ಡೆಫಿನೇಷನ್ ಕೆಳಗಡೆ ಇದೆ. ಯಾವುದೇ ಒಂದು ಸಂಖ್ಯಾ ಪಟ್ಟಿಯಲ್ಲಿ ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸವು ಒಂದು ನಿರ್ದಿಷ್ಟ ಸಂಖ್ಯೆಯಾಗಿದ್ದರೆ ಆ ಸಂಖ್ಯಾ ಪಟ್ಟಿಯನ್ನು ನಾವು ಶ್ರೇಣಿ ಅನ್ನುತ್ತೇವೆ. ತುಂಬಾ ಈಸಿ ಡೆಫಿನೇಷನ್ ಅಲ್ವಾ? ಸರಿ. ಸೊ ಇಲ್ಲಿ ಯಾವುದೇ ಸಂಖ್ಯೆಗಳ ಒಂದು ಪಟ್ಟಿ ತಗೊಂಡ್ಬಿಟ್ಟು ಆ ಎರಡು ಸಂಖ್ಯೆಗಳು ಕ್ರಮಾನುಗತ ಸಂಖ್ಯೆಗಳು ಇರಬೇಕು. ಅವುಗಳ ನಡುವಿನ ವ್ಯತ್ಯಾಸ ಒಂದು ನಿರ್ದಿಷ್ಟ ಸಂಖ್ಯೆ ಆಗಿರಬೇಕು. ಎಕ್ಸಾಂಪಲ್, ನಾನು ಕೊಟ್ಟಿರುವಂತ ಒಂದು ಉದಾಹರಣೆ ಇಲ್ಲಿ 1 2 3 4 5 ಅಂತ. ಸೊ ಇಲ್ಲಿ ಕ್ರಮಾನುಗತ ಸಂಖ್ಯೆಗಳು ಯಾವುವು? ಫಸ್ಟ್ ಸ್ಟಾರ್ಟಿಂಗ್ ಇಂದ ಬರೋದಾದ್ರೆ 1 ಮತ್ತು 2. ಸರಿನಾ? ಈ 1 ಮತ್ತು 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನು ಅಂತ ಕಂಡುಹಿಡಿಯೋಣ. 2 - 1 = 1. ಸರಿನಾ? ಅದೇ ರೀತಿ ನೆಕ್ಸ್ಟ್ ಕ್ರಮಾನುಗತ ಸಂಖ್ಯೆ 3 - 2 = 1. ಅದೇ ರೀತಿ 4 - 3 = 1. ಹಾಗೆ 5 - 4 = 1. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಏನಂದ್ರೆ ಇಲ್ಲಿ ಈ ಕ್ರಮಾನುಗತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ನಿರ್ದಿಷ್ಟ ಸಂಖ್ಯೆ ಆಗಿರಬೇಕು. ಇಲ್ಲಿ ನಾವು ಇಲ್ಲಿ ಬಂದಿರುವಂತ ಉತ್ತರ ನೋಡ್ರಿ, ಇಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆ, ಇಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಸಂಖ್ಯೆ ಅಲ್ಲ, ಈ ಕೊಟ್ಟಿರುವ ಸಂಖ್ಯಾ ಪಟ್ಟಿಯ ಪ್ರಕಾರ ಇಲ್ಲಿ 1 ಅನ್ನೋದು ಒಂದು ನಿರ್ದಿಷ್ಟ ಸಂಖ್ಯೆ, ನಿಖರ ಸಂಖ್ಯೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಕಾನ್ಸ್ಟಂಟ್ ನಂಬರ್ ಅಂತಾನು ಕರಿತೀವಿ. ಸರಿನಾ? ಈ ರೀತಿ ಇರುವಂತ ಸಂಖ್ಯಾ ಪಟ್ಟಿಗೆ ನಾವು ಶ್ರೇಣಿ ಅಂತ ಕರೆಯುತ್ತೇವೆ. ಅದೇ ರೀತಿ ಎರಡನೇ ಎಕ್ಸಾಂಪಲ್, ಈ ಎರಡು ನಂಬರ್ಗಳ ನಡುವಿನ ವ್ಯತ್ಯಾಸ ಕಂಡುಹಿಡ್ಕೊಳ್ಳೋಣ. 4 - 2 = 2, 6 - 4 = 2, 8 - 6 = 2, and finally 10 - 8 = 2. ಇಲ್ಲಿ ನೋಡ್ರಿ, ಇಲ್ಲಿ ಬಂದಿರೋದು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಒಂದು ನಿರ್ದಿಷ್ಟ ಸಂಖ್ಯೆ ಆಯ್ತು. ಸೊ ಹೀಗಾಗಿ ಇದನ್ನ ನಾವು ಶ್ರೇಣಿ ಅಂತ ಕರಿತೀವಿ. ಈ ಶ್ರೇಣಿಗಳನ್ನ ಮೊಟ್ಟ ಮೊದಲಿಗೆ ಅಧ್ಯಯನ ಮಾಡಿದವರು ಗಾಸ್ ಅಂತ ಒಬ್ಬ ಗಣಿತ ತಜ್ಞರು, ರೈಟ್? ಸೊ ಇವರು ಮೂಲತಃ ಒಂದು ಬಡ ರೈತ ಕುಟುಂಬದಿಂದ ಬಂದವರು. ಆಮೇಲೆ ಅವರು ಗಣಿತ ಲೋಕದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಾರೆ. ಸೊ ಹೀಗಾಗಿ ಅವರನ್ನ ಪ್ರಿನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ. ಸೊ ಇದಿಷ್ಟು ಶ್ರೇಣಿಗಳ ಬಗ್ಗೆ. ಮುಂದಿನ ಕ್ಲಾಸ್ ನಲ್ಲಿ ನಾನು ಇನ್ನೂ ಶ್ರೇಣಿಗಳ ಬಗ್ಗೆ ಬೇರೆ ಬೇರೆ ಚಾಪ್ಟರ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.